ಇಂದು ವೈಕುಂಠ ಏಕಾದಶಿ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ದೇವನಗರಿ ಸೇರಿದಂತೆ ವಿವಿಧೆಡೆ ಇಂದು ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ಜರುಗಿತು. ಮುಂಜಾನೆಯಿಂದಲೇ ಸರದಿ ಸಾಲುಗಟ್ಟಿ ನಿಂತಿರುವ ಜನತೆ, ಮೈ ಕೊರೆಯುವ ಚಳಿ, ಸುಡು ಬಿಸಿಲನ್ನ ಸಹ ಲೆಕ್ಕಿಸದೆ ಹರಿದು ಬಂದ ಭಕ್ತ ಸಾಗರ. ಈ ದೃಶ್ಯಾವಳಿಗಳು ಕಂಡು ಬಂದಿದ್ದು ದಾವಣಗೆರೆಯ ಎಂಸಿಸಿ ಬ್ಲಾಕ್ನಲ್ಲಿ. ಹೌದು, ಇಂದು ವೈಕುಂಠ ಏಕಾದಶಿ, ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ದಾವಣಗೆರೆಯ ಎಂಸಿಸಿ ಬ್ಲಾಕ್ನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇನ್ನು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಸ್ವಾಮಿಗೆ ಅಭಿಷೇಕ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಅಲ್ಲದೆ ಇಂದು ಉತ್ತರ ಬಾಗಿಲು ಅಂದರೆ ವೈಕುಂಠ ದ್ವಾರದ ಮೂಲಕ ಶ್ರೀ ಸ್ವಾಮಿಯ ದರ್ಶನ ಪಡೆದರೆ ಪುಣ್ಯ ಪ್ರಾಪ್ತಿ ಎಂಬ ನಂಬಿಕೆಯ ಹಿನ್ನೆಲೆಯಲ್ಲಿ ಭಕ್ತರು ಉತ್ತರ ದ್ವಾರದ ಮೂಲಕ ಶ್ರೀ ಹರಿಯ ದರ್ಶನ ಪಡೆದು ಭಕ್ತರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು. ಕಟ್ಟಿದ್ದಾರೆ, ಅದೇ ತರನೇ ಬೇತೂರಲ್ಲಿ ಕಟ್ಟಿದ್ದಾರೆ, ಅದೇ ತರನೇ ಲೋಕಿಕೆಯಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಇದು ಫೇಮಸ್ ದೇವಸ್ಥಾನ. ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂದು ಹೋದ್ರೆ ಒಳ್ಳೆ ಆಶೀರ್ವಾದ ಸಿಗುತ್ತೆ, ಅವ್ರಿಗೆ ಅನ್ಕೊಂಡದ್ದು ಆಗ್ಬಿಡುತ್ತೆ. ಕಲ್ಯಾಣ ಅಂದ್ರೆ ಕಲ್ಯಾಣ ಆಗುತ್ತೆ, ಅಭಿವೃದ್ಧಿ ಏನ್ ಬೇಕೋ ಅದು ಆಗುತ್ತೆ. ಬಹಳ ಪ್ರಶಸ್ತವಾದ ದೇವಸ್ಥಾನ ಅಂದ್ರೆ ಈ ಎಂಸಿಸಿ ಬ್ಲಾಕ್ ನಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಅಂದ್ರೆ ಅಷ್ಟಿಷ್ಟಲ್ಲ, ಅವ್ರಿಗೆ ಅನುಕೂಲ ಆಗೇ ಆಗಿದೆ. ಆಮೇಲೆ ಇವತ್ತಿನ ದಿವಸ ದರ್ಶನ ಮಾಡಿದ್ರೆ ಕುಟುಂಬ ಸಮೇತರಾಗಿ ದೇವರ ದರ್ಶನವನ್ನು ಪಡೆದ್ರೆ ನಮ್ಗೆಲ್ಲರಿಗೂ ಒಂದು ಒಳ್ಳೇದಾಗುತ್ತೆ. ಸ್ವರ್ಗದ ಬಾಗಿಲು ಏನೋ ತೆಗೆಯುತ್ತೆ ಅನ್ನೋದು ಪುರಾತನ ಕಾಲದ ಪುಸ್ತಕದಲ್ಲಿದೆ. ಆದ್ದರಿಂದ ಈ ದಿವಸ ನಮ್ಮ ಪ್ರತಿ ವರ್ಷನೂ ನಾವು ವೈಕುಂಠ ಏಕಾದಶಿ ಹಬ್ಬದ ವಾತಾವರಣವನ್ನು ಮತ್ತೇನಂದ್ರೆ ನಮಗೆ ಇಲ್ಲೇ ಇನ್ನು ಬೇತೂರು ರಸ್ತೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ಜರುಗಿತು. ವರ್ಷ ಬರ್ತಾ ಇದೀವಿ, ಇವರೆಲ್ಲರಿಗೂ ದೇವರ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ, ಅದರಂತೆ ಇನ್ನು ಹೆಚ್ಚೆಚ್ಚಿಗೆ ಇವ್ರು ಮಾಡುವಂತಾಗಲಿ ದೇವರ ಸೇವನ. ಸರಿಸುಮಾರು ಒಂದು 100 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮ ಪೂರ್ವಜರು ನಡ್ಸ್ಕೊಂಡು ಬಂದಿರೋ ನಿಸ್ವಾರ್ಥ ಸೇವೆಯನ್ನು ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಅಣ್ಣ ತಮ್ಮಂದಿರೆಲ್ಲ ಪವಾಡಗಳು ಎಷ್ಟು ನಡೆದಿದೆ ಅಂತ ಪೂರ್ವಜರು ನಮಗೆ ತೋರಿಸ್ಕೊಟ್ಟ ದಾರಿಯಿಂದಲೇ ಈ ಅನನ್ಯ ಸೇವೆಯಿಂದ ದೇವಸ್ಥಾನ ಒಂದು ನಿಸ್ವಾರ್ಥ ಸೇವೆಗಳನ್ನ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಫಲಾಪೇಕ್ಷೆ ಏಕಾದಶಿ ಅಂತ ದೂರದಿಂದ ಇಲ್ಲಿ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಇಲ್ಲೇ ಬರ್ತಿದ್ದೀವಿ. ಅಲ್ಲಿ ತುಂಬ ರಶ್ ಇದೆ, ಆದರೆ ಇಲ್ಲೆಲ್ಲ ಸೌಕರ್ಯ ಚೆನ್ನಾಗಿದೆ. ಹಾಗಾಗಿ ಇಲ್ಲೆಲ್ಲ ದರ್ಶನಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದೀವಿ. ವಯಸ್ಸಾದವರಿಗಂತೂ ಭಾಳ ಅನುಕೂಲವಾಗಿ ದರ್ಶನ ಕೊಡ್ತಿದ್ದಾರೆ. ದೇವಸ್ಥಾನ ಸುಮಾರು ಒಂದು 5 ತಲೆಮಾರಿಂದ ನಡ್ಕೊತಾ ಬರ್ತಿದೆ ಅಂತ ನಮ್ಮ ತಾತರಿಂದಲೂ ಇರ್ತಿದ್ರು. ಪುರಾತನ ತಾತರಿಂದನೂ ನಾವೇ ಪೂಜೆ ಮಾಡ್ಕೊತಿರೋದು, ಮುಂಜಾನೆ ನಾವೇ ಪೂಜೆ ಮಾಡ್ಕೊತ ಹೋಗ್ತಿರೋದು. ನಾವು ವೈಕುಂಠ ಏಕಾದಶಿ ನಮಗೆ ಮೊದಲಿಗೆ ಏನಂತ ಗೊತ್ತಿರಲಿಲ್ಲ. ನಾವು ಹೆಚ್ಚು ಕಮ್ಮಿ ಒಂದು 8 ವರ್ಷದಿಂದ ನಾವು ಮಾಡ್ಕೊತ ಬರ್ತಿದ್ವಿ. ಎಲ್ಲ ಹುಡುಗರಿಗೆ ಮಾಡ್ತಿರೋದು, ಇಲ್ಲಿ ಕಮಿಟಿ ಇಲ್ಲ, ಯಾವುದೂ ಇಲ್ಲ. ಬೆಣ್ಣೆನಗರಿ ದಾವಣಗೆರೆ ಅಷ್ಟೇ ಅಲ್ಲದೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಸಹ ವಿಶೇಷ ಪೂಜೆ ಮತ್ತು ಅಲಂಕಾರಗಳೊಂದಿಗೆ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಆಚರಿಸಲಾಯಿತು.
ಬನ್ನಿ